ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿದ್ಯಾನ್ಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಭದ್ರಾ ಅಲ್ದಾಡಿದ್ದು ನೀವೇ ನೋಡಿದ್ದೀರ ಫಸ್ಟ್ ವಿಡಿಯೋದಲ್ಲಿ. ಈಗ ನೆಕ್ಸ್ಟ್ ಮಗುಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ ಡಾಕ್ಟರ್. ಹಾರ್ಟ್ ಬೀಟ್ ಹೇಗಿದೆ, ತುಂಬ ಕಾಲು ನೋವು ಅಂತ ಇರ್ತಾಳೆ ವಿದ್ಯಾ. ಹಾಗಾಗಿ ಚೆಕ್ ಮಾಡಿದಾಗ ಮಗುಗೆ ಏನೂ ಆಗಿರಲ್ಲ, ಹುಷಾರಾಗಿ ಇದೆ, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಡಾಕ್ಟ್ರು ಅಜ್ಜಿ ಆಯಿತು ಸರಿ ಅಂತೇಳಿ, ಹಾಗಾದರೆ ವಿದ್ಯಾನ ನೋಡ್ಕೊಳ್ಳೋರು ಯಾರು ಅಂತೇಳ್ಬಿಟ್ಟು ಹೊರಗಡೆ ಬಂದು ಚರ್ಚೆ ಮಾಡ್ತಾ ಇರ್ತಾರೆ. ಭದ್ರಾ ಕೇಳ್ತಾನೆ, ಹೇಗಿದ್ದಾಳೆ ಪಾಪು ಹೇಗಿದೆ ಅಂತ ಅಜ್ಜಮ್ಮ ಅಂತ ಕೇಳಿದಾಗ, ಏನೂ ಇಲ್ಲಪ್ಪ ಚಂದಾಗವಳೆ ಅಂತ ಅಜ್ಜಮ್ಮ ಕೂಡ ಹೇಳ್ತಾಳೆ. ಮತ್ತು ವಿದ್ಯಾ, ಅಯ್ಯೋ ಏನು ಮಾಡೋದಪ್ಪ, ಕಾಲು ತುಂಬ ನೋಯ್ತಾ ಇದೆ ಅಂಥೇಳಿ ಮನೆಗೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಮನೆಯವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಅಜ್ಜಿ ಮಾತ್ರ ಕರೆದು, ಭದ್ರಾ ಏನು ಮಾಡ್ತಾ ಇದೆಯೋ, ನಿನ್ನ ಹೆಂಡ್ರನ್ನ ಎತ್ಕೊಂಬಾರ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಭದ್ರೇಗೌಡನೇ ಬಂದ್ಬಿಟ್ಟು ಏನು ಮಾಡ್ತಾನೆ, ಎತ್ಕೊಂಡು ಒಳಗಡೆ ಕೂಡಿಸ್ತಾನೆ. ಸರಿಪ್ಪ ನಾವೆಲ್ಲರೂ ಕೂಡ ಮನೆಗೆ ಹೋಗ್ತೀವಿ, ನಮ್ಮ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಅಜ್ಜಮ್ಮ ನೀವೇನು ನೋಡ್ಕೊಳ್ಬೇಕು ಭದ್ರಾ, ನಿನ್ನ ಹೆಂಡ್ತಿನ ಅಂತ ಹೇಳಿ ಹೋಗ್ಬಿಡ್ತಾರೆ. ಅದಕ್ಕೆ ಭದ್ರೇಗೌಡ ಅವನ ಹೆಂಡ್ತಿಗೆ ಊಟಕ್ಕೆ ಇಕ್ತಾ ಇರ್ತಾನೆ. ಆವಾಗ ವಿದ್ಯನ್ ಮನಸ್ಸಲ್ಲಿ ಭದ್ರನ ಮೇಲೆ ಇನ್ನಷ್ಟು ಪ್ರೀತಿ ಮತ್ತು ವಿಶ್ವಾಸ ಜಾಸ್ತಿ ಆಗ್ತಾ ಇರುತ್ತೆ. ಭದ್ರಾ, ನಿನ್ಗೆ ಮಾಡೋದು ಯಾರಾದರೂ ಇದ್ದರೂ ಕೂಡ ಅದನ್ನೇ ಮಾಡ್ತಾ ಇದ್ದೆ ನಾನು ಅಂತೇಳ್ಬಿಟ್ಟು ಭದ್ರೇಗೌಡ ಹೇಳ್ತಾ ಇರ್ತಾನೆ. ನಿನ್ನ ಹೆಂಡ್ರಂತ ಮಾಡಿಲ್ಲ ಕಣಮ್ಮಿ ಅಂತೇಳಿ ಫ್ರೆಂಡ್ಲಿ ಆಗಿರ್ತಾನೆ. ಇದೆ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.